ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಕನ್ನಡ ಚಲನಚಿತ್ರ ರಂಗದ ಮೇರು ಕಲಾವಿದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಉದರದಿಂದ ಮದ್ರಾಸಿನ ಆಸ್ಪತ್ರೆಯೊಂದರಲ್ಲಿ 1975ನೇ ಇಸವಿ ಸೋಮವಾರ ಮಾರ್ಚ್ 17ರಂದು ಅಖಂಡ ಕರ್ನಾಟಕದ ಹೃದಯ ಪ್ರಕಾಶಿಸುವ ಒಂದು ನಕ್ಷತ್ರ ಜನಿಸಿತು. ಆ ನಕ್ಷತ್ರವೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್. ಕರ್ನಾಟಕದ ಮನೆಮಗನಾದ ಅಪ್ಪು ಪವರ್ ಸ್ಟಾರ್ ಆಗಿ ಪ್ರಜ್ವಲಿಸಲಾರಂಭಿಸಿದರು. ಹುಟ್ಟಿದ 6ನೇ ತಿಂಗಳಿಗೆ ಪ್ರೇಮದ ಕಾಣಿಕೆಯ ಮೂಲಕ ಬೆಳ್ಳಿ ತೆರೆಯ ಮೇಲೆ ಮಿನುಗಲಾರಂಭಿಸಿದರು. ನಂತರ ಬಾಲ್ಯದಲ್ಲೇ 80ರ ದಶಕದಲ್ಲಿ ವಸಂತಗೀತೆ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಬೆಟ್ಟದ ಹೂದಂತಹ ಚಲನಚಿತ್ರಗಳಿಂದ ಅವರ ಅಭಿನಯ ಪ್ರಶಂಸೆಗೆ ಪಾತ್ರವಾಯಿತು. ಬೆಟ್ಟದ ಹೂ ಚಿತ್ರದಲ್ಲಿನ ರಾಮು ಪಾತ್ರಕ್ಕಾಗಿ ಅತ್ಯುತ್ತಮ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದು, ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಯನ್ನು ಪಡೆದರು. ಪುನೀತ್ ಅವರ ಮೊದಲ ಪ್ರಮುಖ ಪಾತ್ರ 2002ರ ಅಪ್ಪು ಚಿತ್ರದಲ್ಲಿ ಮೂಡಿಬಂತು. ತದನಂತರ ಅನೇಕ ಚಲನಚಿತ್ರಗಳಲ್ಲಿ ತಮ್ಮ ವಿಭಿನ್ನ ಪಾತ್ರಗಳಿಂದ ಕನ್ನಡಿಗರನ್ನು ಮನರಂಜಿಸಿದರು. ಪುನೀತ್ ರಾಜ್ಕುಮಾರ್ ಒಬ್ಬ ಲೋಕೋಪಕಾರಿಯಾಗಿದ್ದು, ನಿರಾಶ್ರಿತರಿಗೆ ಮತ್ತು ಹಿಂದುಳಿದವರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಾಗಿದ್ದರು. ಸಾಮಾಜಿಕ ಕಾರ್ಯಗಳಿಗೆ ಅವರ ಅಸಂಖ್ಯಾತ ಕೊಡುಗೆಗಳಲ್ಲದೆ 16 ವೃದ್ಧಾಶ್ರಮಗಳು, 26 ಅನಾಥಾಶ್ರಮಗಳು, 48 ಉಚಿತ ಶಾಲೆಗಳು, 19 ಗೋಶಾಲೆಗಳು, 1800 ಮಕ್ಕಳ ವಿದ್ಯಾಭ್ಯಾಸದ ಜೀವನಕ್ಕೆ ದಾರಿದೀಪವಾಗಿದ್ದರು. ಇಂತಹ ಸಮಾಜಪ್ರಿಯ ಅಪರೂಪದ ರತ್ನ ನಮ್ಮೆಲ್ಲರನ್ನೂ ಅಗಲುವ ಸಮಯ 29 ಅಕ್ಟೋಬರ್ 2021ರಂದು ಅನಿರೀಕ್ಷಿತವಾಗಿ ಆಗಮಿಸಿತು. ಅವರ ಪಾರ್ಥಿವ ಶರೀರವನ್ನು 3 ದಿನಗಳ ಕಾಲ ಕಂಠೀರವ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಅವರನ್ನು ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದಲ್ಲಿ ಅವರ ಹೆತ್ತವರೊಂದಿಗೆ ಸಮಾಧಿ ಮಾಡಲಾಯಿತು. ಈ ಆನಂದಮಯ ಆತ್ಮವು ಸದಾ ನಮ್ಮೊಂದಿಗೆ ಆಶೀರ್ವಾದ ರೂಪವಾಗಿರಲೆಂದು ಸಂಕಲ್ಪಿಸಿ ಇಂದು ಅಪ್ಪು ರಾಜ್ ಪ್ರೊಡಕ್ಷನ್ಸ್ ತನ್ನ ವಾಹಿನಿಯಾದ ಅಪ್ಪು ಟಿವಿಯನ್ನು ಅನಾವರಣಗೊಳಿಸುತ್ತಿದೆ.